ಹಾಯ್ ನಮಸ್ಕಾರ. ನಾವು ರೀಸೆಂಟಾಗಿ ಶಿವಮೊಗ್ಗ ಹೋಗಿದ್ವಿ. ನಾನು ಮಾರಿಕಾಂಬಾ ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ ಅಂತ ಆವಾಗ ನಾನು ಮಾರಿಕಾಂಬಾ ಟೆಂಪಲಿಗೆ ಹೋಗಿದ್ದೆ. ಸೀರೆ ಮಡ್ಲಕ್ಕಿನೆಲ್ಲ ಕೊಟ್ಬಿಟ್ಟು ತಾಯಿ ಆಶೀರ್ವಾದ ತೊಗೊಂಡು ಶಿವಮೊಗ್ಗದ ಫೇಮಸ್ ಮೀನಾಕ್ಷಿ ಭವನ ಹೋಟ್ಲಿಗೆ ಹೋದ್ವಿ. ಮೀನಾಕ್ಷಿ ಭವನದಲ್ಲಿ ಫೇಮಸ್ ಅಂದರೆ ಒಂದು ಅವಲಕ್ಕಿ ಮೊಸರು, ಮಸಾಲೆ ದೋಸೆ, ಪಡ್ಡು, ಅದ್ರ ಜೊತೆಗೆ ಒಂದು ಸ್ಪೆಷಲ್ ಕಾಫಿ ಕುಟ್ಕೊಂಡ್ಬಿಟ್ಟು ಅವತ್ತು ಫುಲ್ ಡೇ ಟೆಂಪಲ್ ರನ್ ಆಗಿತ್ತು. ಸಂಜೆ ನಮ್ಮ ಮನೆ ದೇವ್ರಿಗೆ ಹೋದ್ವಿ. ಮನೆ ದೇವ್ರು ಇರೋದು ನ್ಯಾಮತಿ ಹತ್ರ ಹೋಗ್ಬಿಟ್ಟು ಅಲ್ಲಿ ನಮ್ಮ ದೇವ್ರನ್ನೆಲ್ಲ ಪೂಜೆ ಮಾಡಿಕೊಂಡು ಎಲ್ಲ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ಒಂದು ಟೆಂಪಲಲ್ಲೇ ಸಿಕ್ಕಾಪಟ್ಟೆ ದೇವರಿದೆ. ಎಲ್ಲ ದೇವರಿಗೂ ನಮ್ಮದು ಮುಂಚೆ ಫ್ಯಾಮಿಲಿಯಿಂದನೂ ಎಲ್ಲ ದೇವರಿಗೂ ಅದು ಹಣ್ಣುಕಾಯಿ ಮಾಡಿಸ್ಕೊಬರ್ಬೇಕು. ಎಲ್ಲ ದೇವರಿಗೂ ಹಣ್ಣುಕಾಯಿ ಮಾಡಿಸ್ಕೊಂಡ್ಬಿಟ್ಟು ಹಾಗೆ ನಮ್ಮ ಕಾರಿಗೂ ಒಂದು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೋಗಿದ್ದು. ಅಲ್ಲೇ ಇನ್ನೊಂದು ಪಕ್ಕದಲ್ಲೇ ಒಂದು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಅಂತ ಇತ್ತು, ಅಲ್ಲಿಗೂ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನ್ಯಾಮತಿ ಹತ್ರ ಹೋಗಿರ್ತೀವಿ ಅಂದಮೇಲೆ ಮಂಡಕ್ಕಿ ಬೋಂಡ ತಿಂದಿರೋಕ್ಕಾಗುತ್ತೆ. ಅವತ್ತು ಬಟ್ ನಮಗೆ ಬೋಂಡ ಸಿಗಲಿಲ್ಲ, ಮಂಡಕ್ಕಿ ಸಿಕ್ತು. ಅವತ್ತಿನ ಡೇ ತುಂಬ ಚೆನ್ನಾಗಾಯಿತು, ಸಖತ್ ಎಂಜಾಯ್ ಮಾಡಿದ್ವಿ.